ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ನ ಡೇ 16 ಇದಾಗಿರ್ತದೆ. ಸೊ ಈ ಒಂದು ವಿಡಿಯೋದಲ್ಲಿ ಪಾಲಿಗಾನ್ಸ್ ಮೇಲೆ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಅದರ ಒಂದು ಡೀಟೇಲ್ಡ್ ಆನ್ಸರನ್ನು ಈಗ ನಾವು ನೋಡ್ತಾ ಹೋಗೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸು ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಹಾಗೆ PDF ನೋಟ್ಸ್ ಬೇಕಾದಲ್ಲಿ ನೀವು ಯೂಟ್ಯೂಬ್ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ಇವುಗಳನ್ನ ಪಡಿಬೋದಾಗಿರ್ತದೆ. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೂಡ ಕೇಳ್ಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರಲಾಗ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಏನೈತೆ ನೀವು ಮೆಸೇಜ್ ಮಾಡಿ ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ತಡ ಮಾಡಿದೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ಪಾಲಿಗಾನ್ ವಿತ್ 5 ಸೈಡ್ಸ್ ಈಸ್ ಕಾಲ್ಡ್ ಅಂದರು. ಸೊ ಪಾಲಿಗಾನ 5 ಸೈಡನ್ನು ಹೊಂದಿದ್ರೆ ಅದನ್ನು ಪೆಂಟಾಗಾನ್ ಅಂತ ಇಲ್ಲಿ ಕರೀತಾರೆ. ಸೊ ಇಲ್ಲಿ ನೋಡ್ಬೋದು, ಪೆಂಟಾಗಾನ್ ವಿತ್ 5 ಸೈಡ್ಸ್ ಇತ್ತಂದ್ರೆ ಅದನ್ನು ಪೆಂಟಾಗಾನ್ ಅಂತ ಇಲ್ಲಿ ಕರಿಬೋದು. ಸೊ ಪೆಂಟಾಗಾನ ಈ ರೀತಿ ಇರ್ತದೆ. ಸೊ ಇಲ್ಲಿ ನೀವು ಡಯಾಗ್ರಾಮ್ದಾಗ ನೋಡ್ಬೋದು, ಈ ರೀತಿ ಇತ್ತಂದ್ರೆ ಅದನ್ನು ಪೆಂಟಾಗಾನ್ ಅಂತ ಕರಿತಾರೆ. ಸೊ ನೆಕ್ಸ್ಟ್ ಹೆಕ್ಸಾಗಾನ್ ಅಂದ್ರೆ 6 ಸೈಡ್ ಇರ್ತವೆ, ಹೆಪ್ಟಾ ಅಂದ್ರೆ 7, ಆಕ್ಟಾ ಅಂದ್ರೆ 8. ಸೊ ಈ ರೀತಿವ ಬರ್ತಾವೆ. ನೆಕ್ಸ್ಟ್ ಪಾಲಿಗಾನ್ ವಿತ್ ಆಲ್ ಸೈಡ್ಸ್ ಆ್ಯಂಡ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಪಾಲಿಗಾನ್ದು ಆಲ್ ಸೈಡ್ಸ್ ಮತ್ತು ಆ್ಯಂಗಲ್ಸ್ ಎರಡೂ ಈಕ್ವಲ್ ಇದ್ದಾಗ ಅದನ್ನು ಏನಂತಾರೆ ಅಂದ್ರೆ ಅದನ್ನು ರೆಗ್ಯುಲರ್ ಪಾಲಿಗಾನ್ ಅಂತ ಇಲ್ಲಿ ಕರೀತಾರೆ. ಸೊ ಇಲ್ಲಿ ನೀವು ಡಯಾಗ್ರಾಮ್ದಲ್ಲಿ ನೋಡ್ಬೋದು ರೆಗ್ಯುಲರ್ ಪಾಲಿಗಾನ. ಸೊ ಇಲ್ಲಿ ಸೈಡ್ಸು ಸೇಮ್ ಅದಾವು, ಆ್ಯಂಗಲ್ಸು ಕೂಡ ಇಲ್ಲಿ ಸೇಮ್ ಇರ್ತಾವೆ. ಸೊ ಅವಾಗ ಅದನ್ನು ರೆಗ್ಯುಲರ್ ಪಾಲಿಗಾನ್ ಅಂತಾರೆ. ಸೊ ರೆಗ್ಯುಲರ್ ಪಾಲಿಗಾನ್ ಅಂದ್ರೆ ಇಲ್ಲಿ ಸೈಡ್ಸು ಡಿಫ್ರೆಂಟ್ ಇರ್ತಾವೆ. ಅಂದ್ರೆ ಸೈಜ್ನಲ್ಲಿ ಒಂದು 4 ಸೆಂಟಿಮೀಟ್ರ್ ಐತೆ ಅಂದ್ರೆ ಇನ್ನೊಂದು 5 ಸೆಂಟಿಮೀಟ್ರ್, ಇನ್ನೊಂದು 2 ಸೆಂಟಿಮೀಟ್ರ್, ಈ ರೀತಿ ಒಳಗೆ ಇವ ರೆಗ್ಯುಲರ್ ಪಾಲಿಗಾನ್ಸ್ ಬರ್ತಾವೆ. ರೆಗ್ಯುಲರ್ ಅಂದರೆ ಇಲ್ಲಿ ಸೈಡ್ಸ್ ಎಲ್ಲ ಸೇಮ್ ಇರಬೇಕು. ಇಲ್ಲಿ 2 ಸೆಂಟಿಮೀಟ್ರ್ ಐತೆ ಅಂದ್ರೆ ಇದು 2 ಸೆಂಟಿಮೀಟ್ರ್, ಇದು 2 ಸೆಂಟಿಮೀಟ್ರ್, ಇದು 2 ಸೆಂಟಿಮೀಟ್ರ್, ಇದು 2 ಸೆಂಟಿಮೀಟ್ರ್. ಹಾಗೆ ಇಲ್ಲಿ ಕೋನ ಒಂದು ಎಕ್ಸ್ ಆಗಿತ್ತು ಅಂದ್ರೆ ಈ ಕೋನನು ಎಕ್ಸ್ ಡಿಗ್ರಿ ಆಗಿರ್ತದೆ, ಇದು ಎಕ್ಸ್ ಆಗಿರ್ತದೆ, ಇದು ಎಕ್ಸ್. ಆಲ್ ಆ್ಯಂಗಲ್ಸ್ ಆಲ್ಸೋ ಸೇಮ್ ಇದ್ದು ಅದನ್ನು ರೆಗ್ಯುಲರ್ ಪಾಲಿಗಾನ್ ಅಂತ ಇಲ್ಲಿ ಕರೀತಾರೆ. ನೆಕ್ಸ್ಟ್ ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಕ್ವಾಡ್ರಿಲೇಟ್ರಲ್ ಈಸ್ ಅಂದರು. ಸೊ ಇಂಟೀರಿಯರ್ ಆ್ಯಂಗಲ್ ಸಮ ಕ್ವಾಡ್ರಿಲೇಟ್ರಲ್ ಅಂದರೆ ಇಲ್ಲಿ 4 ಬಾಹು 4 ಆ್ಯಂಗಲನ್ನು ಹೊಂದಿರಬೇಕು. ಸೊ ಅದಕ್ಕೆ ಏನಂತಾರು ಅಂದರೆ ಇಲ್ಲಿ ಕ್ವಾಡ್ರಿಲೇಟ್ರಲ್ ಅಂತಾರು. ಸೊ ಇಂಟೀರಿಯರ್ ಆ್ಯಂಗಲ್ ಸಮ್ ಎಷ್ಟಾಗಿರ್ತದೆ ಅಂದರೆ ಇಲ್ಲಿ ಆಪ್ಷನ್ ಸಿ 360 ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ಸೊ 360 ಡಿಗ್ರಿ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕ್ವಾಡ್ರಿಲೇಟ್ರಲ್ ಆ್ಯಂಗಲ್ ಸಮ ನೀವು ಕೂಡಿಸಿ ನೋಡ್ಬೋದು. ಸೊ ಎಲ್ಲ ಕೂಡ ಏನೈತಿ 360 ಡಿಗ್ರಿನ ಆಗ್ತದೆ. ನೆಕ್ಸ್ಟ್ ಹೌ ಮೆನಿ ಡಯಾಗೋನಲ್ಸ್ ಡಸ್ ಹ್ಯಾವ್ ಅ ಹೆಕ್ಸಾಗೋನ್ ಹ್ಯಾವ್ ಅಂದರು. ಸೊ ಹೆಕ್ಸಾಗೋನ ಡಯಾಗೋನಲ್ಸನ್ನು ಯಾವ ರೀತಿ ಫೈಂಡ್ ಮಾಡ್ಬೋದು ಅಂದರೆ ಇಲ್ಲಿ n ಇಂಟು n ಮೈನಸ್ 3 ಅಂತ ಇಲ್ಲಿ ನಾವು ಡಿವೈಡೆಡ್ ಬೈ 2 ಈ ಫಾರ್ಮುಲಾ ಮುಖಾಂತರ ಹಾಕಿ ನಾವು ಕಂಡುಹಿಡಿಬೋದು. ಸೊ ಇಲ್ಲಿ n ಅನ್ನೋದು ನಂಬರ್ ಆಫ್ ಸೈಡ್ಸ್. ಸೊ ಇಲ್ಲಿ ಹೆಕ್ಸಾಗೋನ್ ಒಳಗೆ 8 ಸೈಡ್ಸ್ ಇರ್ತಾವೆ ಅಂದರೆ ಇಲ್ಲಿ ನೋಡ್ಬೋದು, ಇದು 1 2 3 4 5 6. ಹೆಕ್ಸಾಗೋನ್ ಅಂದ್ರೆ 6 ಸೈಡ್ ಇರ್ತಾವೆ. ಸೊ 6 ಈ ಫಾರ್ಮುಲಾದಾಗ ಹಾಕಿದಾಗ 6 ಇಂಟು 6 ಮೈನಸ್ 3 ಡಿವೈಡೆಡ್ ಬೈ 2. ಸೊ ಇಲ್ಲಿ 6 ಉಳಿತದ, ಇಲ್ಲಿ 6ರಲ್ಲಿ 3 ಹೋದ್ರೆ 3 ಉಳಿತದ ಡಿವೈಡೆಡ್ ಬೈ 2. ಸೊ ಇಲ್ಲಿ 2 ಒಂದೇ 2 ಮೂರಲೆ 3 ಮೂರಲೆ 9. ಇಲ್ಲಿ ಡಯಾಗೋನಲ್ಸ್ ಎಷ್ಟು ಬರ್ತಾವೆ ಅಂದ್ರೆ 9 ಇಲ್ಲಿ ಬರ್ತಾವೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೀವು ಡಯಾಗೋನಲ್ ಇಲ್ಲಿ ಹೆಕ್ಸಾಗೋನ್ದಾಗ ಎನಿಸಿಯು ನೋಡ್ಬೋದು, ಇದು 1, ಇದು 2, ಇದು 3, ಇದು 4, ಇದು 5, ಇದು 6, ಇದು 7, ಇದು 8, ಇದು 9. ಸೊ ಇಲ್ಲಿ 9 ಡಯಾಗೋನಲ್ಸ್ ಇಲ್ಲಿ ಬರ್ತಾವೆ. ಸೊ ಯಾವುದೇ ಒಂದು ಪಾಲಿಗಾನ್ದ ನೀವು ಡಯಾಗೋನಲ್ಸ್ ಕಂಡು ಹಿಡಿಬೇಕಂದ್ರೆ ಇದೇ ಫಾರ್ಮುಲಾನ ಯೂಸ್ ಮಾಡಬೇಕು. ನಂಬರ್ ಆಫ್ ಡಯಾಗೋನಲ್ಸ್ ಈ ಫಾರ್ಮುಲಾ ನೀವು ಯೂಸ್ ಮಾಡಬೇಕು. ಸೊ ನಂಬರ್ ಆಫ್ ಡಯಾಗೋನಲ್ಸ್ ಈಕ್ವಲ್ ಟು n ಇಂಟು n ಮೈನಸ್ 3 ಡಿವೈಡೆಡ್ ಬೈ 2 ಅನ್ನೋದ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಿಮ್ಗೆ ನಂಬರ್ ಆಫ್ ಡಯಾಗೋನಲ್ಸನ್ನು ಫೈಂಡ್ ಮಾಡ್ಬೋದು. ನೆಕ್ಸ್ಟ್ ಪಾಲಿಗಾನ್ ವಿತ್ 8 ಸೈಡನ್ನು ಹೊಂದಿರೋದನ್ನು ಇಲ್ಲಿ ಆಕ್ಟಾಗಾನ್ ಅಂತ ಕರೀತಾರೆ. ಸೊ ಆಕ್ಟಾಗಾನ್ ಅಂದರೆ ಇಲ್ಲಿ 8 ಸೈಡ್ ಹೊಂದಿರಬೇಕು. ಸೊ ಆಕ್ಟಾಗಾನ್ನ ಇಲ್ಲಿ ನೀವು ಡಯಾಗ್ರಾಮ್ ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ 8 ಸೈಡನ್ನು ಹೊಂದಿರುವಂಥ
ಒಂದು ಪಾಲಿಗಾನ್ ಆಗಿತ್ತು ಅಂದ್ರೆ ಅದೇನೈತಿ ಆಕ್ಟಾಗಾನ್ ಅಂತೇಳಿ ಕರೀತಾರೆ. ನೆಕ್ಸ್ಟ್, ದ ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆಫ್ ಎನಿ ಪಾಲಿಗಾನ್ ಈಸ್ ಆಲ್ವೇಸ್. ಸೊ ಯಾವುದೇ ಒಂದು ಪಾಲಿಗಾನ್ದ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟಾಗಿರ್ತದೆ ಅಂದರೆ ಇಲ್ಲಿ 360 ಡಿಗ್ರಿ ಆಗಿರ್ತದೆ. ಸೊ ಯಾವುದೇ ಒಂದು ಪಾಲಿಗಾನ್ ತಗೋ ನೀವು. ಸೊ ಇಲ್ಲಿ ಟ್ರಯಾಂಗಲ್ ಒಳಗೆ ಇಲ್ಲಿ ಎ ಕೋನ, ಬಿ ಕೋನ ಹಾಗೂ ಸಿ ಕೋನ ಎಕ್ಸ್ಟೀರಿಯರ್ ಕೋನಗಳು ಇಲ್ಲಿ ನೋಡ್ಬೋದು ನೀವು. ಇವುಗಳ ಆ್ಯಂಗಲ್ ಸಮ್ ಎಷ್ಟಾಗ್ತದೆ ಅಂದ್ರೆ 360ನ ಆಗ್ತದೆ. ಅದೇ ರೀತಿ ಇಲ್ಲಿ ಒಂದು ಸ್ಕ್ವೇರ್ ಅದ. ಸೊ ಈ ಸ್ಕ್ವೇರ್ದ ಎಕ್ಸ್ಟೀರಿಯರ್ ಆ್ಯಂಗಲ್ಲು ಕೂಡ ಇಲ್ಲಿ 360 ಡಿಗ್ರಿ ಆಗ್ತದೆ. ಅದೇ ರೀತಿ ನೀವು ಒಂದು ಪೆಂಟಾಗೋನ್ ತೊಂದ್ರೂ ಕೂಡ ಆ ಥರದ್ದು ಕೂಡ ಏನೈತಿ ಇಲ್ಲಿ 360 ಡಿಗ್ರಿನ ಆಗ್ತದೆ. ಸೊ ಈ ರೀತಿ ಇಲ್ಲಿ ಬರ್ತದೆ, ಇದು ಇಲ್ಲಿ ಬರ್ತದೆ, ಇದು ಇಲ್ಲಿ. ಸೊ ಇವು 5 ಆ್ಯಂಗಲ್ಗಳನ್ನ ನಾವು ಸಮ್ ಮಾಡಿದಾಗ ಅದು ಕೂಡ 360 ಡಿಗ್ರಿನ ಆಗ್ತದೆ. ನೆಕ್ಸ್ಟ್, ಪಾಲಿಗಾನ್ ವಿತ್ ಅಟ್ಲೀಸ್ಟ್ 1 ಇಂಟೀರಿಯರ್ ಆ್ಯಂಗಲ್ ಗ್ರೇಟರ್ ದ್ಯಾನ್ 180 ಡಿಗ್ರಿ ಈಸ್ ಕಾಲ್ಡ್ ಅಂದರು. ಸೊ ಒಂದು ಪಾಲಿಗಾನ್ ಒಳಗೆ ಅಟ್ಲೀಸ್ಟ್ 1 ಇಂಟೀರಿಯರ್ ಆ್ಯಂಗಲ್ ಏನೈತಿ ಅದು 180ಗಿಂತ ಅಬೋವ್ ಇತ್ತಂದ್ರೆ ಅದನ್ನು ಕಾನ್ಕೇವ್ ಪಾಲಿಗಾನ್ ಅಂತ ಇಲ್ಲಿ ಕರೀತಾರೆ. ಸೊ ಅಟ್ಲೀಸ್ಟ್ ಇಲ್ಲಿ ನೋಡ್ಬೋದು ಇದು 180ಕ್ಕಿಂತ ಜಾಸ್ತಿ ಅದ. ಸೊ ಇದೇನೈತಿ 120 ಅಂತ ತೋರಿ ನಡೀತದೆ, ಸಾರಿ 200 ಅಂತ ತೋರಿ ನಡೀತದೆ. ಸೊ ಇಲ್ಲಿಗೆ 180 ಆಗ್ತದೆ ಸಮ ಇತ್ತಂದ್ರೆ. ಸೊ ಈ ಕಡೆ 10 ಅಂದರು 200 ಇತ್ತಂದ್ರೆ ಇಲ್ಲಿ ಏನಂತ ಇದನ್ನು ಕಾನ್ಕೇವ್ ಪಾಲಿಗಾನ್ ಅಂತ ಕರೀತಾರೆ. ಸೊ ಆಲ್ ಆ್ಯಂಗಲ್ಸ್ 180 ಬಿಲೋ ಇದ್ದು ಅಂದ್ರೆ 180ಕ್ಕಿಂತ ಒಳಗಿದ್ದು ಅಂದ್ರೆ ಅದನ್ನು ಕಾನ್ವೆಕ್ಸ್ ಪಾಲಿಗಾನ್ ಅಂತ ಇಲ್ಲಿ ಕರೀತಾರೆ. ಸೊ ಡಯಾಗ್ರಾಮ್ಗಳನ್ನ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ನೋಡ್ಬೋದು ಒಂದು ಆ್ಯಂಗಲ 180ಕ್ಕಿಂತ ಜಾಸ್ತಿ ಇತ್ತಂದ್ರೆ 1 ಅಥವಾ ಜಾಸ್ತಿನೂ ಇರ್ಬೋದು. ಅಟ್ಲೀಸ್ಟ್ 1 ಅಂತ ಹೇಳಿದಾರೆ ಅವ್ರು. ಅಟ್ಲೀಸ್ಟ್ 1 ಆ್ಯಂಗಲ್ ಇಸ್ 180 ಅಬೋವ್ ಇತ್ತಂದ್ರೆ ಕಾನ್ಕೇವ. ಆಲ್ ಆ್ಯಂಗಲ್ಸ 180 ಬಿಲೋ ಇದ್ದು ಅಂದ್ರೆ ಅದನ್ನು ಕಾನ್ವೆಕ್ಸ್ ಅಂತ ಇಲ್ಲಿ ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂತ ಇಲ್ಲಿ ಕರೀತಾರೆ. ನೆಕ್ಸ್ಟ್, ಈಚ್ ಇಂಟೀರಿಯರ್ ಆ್ಯಂಗಲ್ ಆಫ್ ರೆಗ್ಯುಲರ್ ಹೆಕ್ಸಾಗೋನ್. ಸೊ ಇಲ್ಲಿ ಈಚ್ ಇಂಟೀರಿಯರ್ ಆ್ಯಂಗಲ್ ಹೆಕ್ಸಾಗೋನ್ದ ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ಹೆಕ್ಸಾಗೋನ್ದು ಅಷ್ಟೇ ಅಲ್ಲ, ಯಾವುದೇ ಒಂದು ನೀವು ಪಾಲಿಗಾನ್ ತೊಂದ್ರೂ ಅದಕ್ಕೆಲ್ಲ ಏನೈತಿ ಇದೇ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಬೇಕು ನೀವು. ಸೊ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಹೆಕ್ಸಾಗೋನ್ ಅನ್ನೋದು 6 ಸೈಡನ್ನು ಹೊಂದಿರ್ತದೆ. ಸೊ ಅದಕ್ಕೆ n-2 × 180 ಡಿವೈಡೆಡ್ ಬೈ n. ಸೊ ಈ ಫಾರ್ಮುಲಾ ಹಾಕಿರಿ ಅಂದರೆ ನೀವು ಈಚ್ ಇಂಟೀರಿಯರ್ ಆ್ಯಂಗಲ್ ಆಫ್ ಪಾಲಿಗಾನನ್ನು ಕಂಡುಹಿಡ್ಬೋದು. ಇಲ್ಲಿ n ಅಂದ್ರೆ ಇಲ್ಲಿ 6 ಅದ. 6 - 2 × 180 ಆಗುತ್ತೆ ಡಿವೈಡೆಡ್ ಬೈ n ಅಂದರೆ ಇಲ್ಲಿ 6. ಸೊ ಇಲ್ಲಿ 6ರಲ್ಲಿ 2 ಹೋತಂದ್ರೆ 4 × 180 ಡಿವೈಡೆಡ್ ಬೈ 6 ಅದ. ಇಲ್ಲಿ 2 2 2 3 3 1 3 ಸೊ 2 120 ಆಗ್ತದೆ. ಸೊ ಇಲ್ಲಿ ಪ್ರತಿಯೊಂದು ಹೆಕ್ಸಾಗೋನ್ ಒಳಗೆ 120 ಡಿಗ್ರಿಯನ್ನು ಹೊಂದಿರ್ತದೆ. ಸೊ ಟೋಟಲ್ ಇಲ್ಲಿ ಇಂಟೀರಿಯರ್ ಆ್ಯಂಗಲ್ ಸಮ್ ಅಂತ ಕೇಳಿದಾಗ ಇಂಟೀರಿಯರ್ ಆ್ಯಂಗಲ್ ಈಚ್ ಇಂಟೀರಿಯರ್ ಸಿಕ್ತು ನಮಗೆ. ಇಲ್ಲಿ ಇಂಟೀರಿಯರ್ ಆ್ಯಂಗಲ್ ಸಮ್ ಅಷ್ಟೇ ಕೇಳಿದಾಗ ಏನೈತಿ ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಯಾವುದಂದ್ರೆ n-2 × 180. ಸೊ ಯಾವುದೇ ಒಂದು ಪಾಲಿಗಾನ್ದ ಇಂಟೀರಿಯರ್ ಆ್ಯಂಗಲ್ ಸಮ್ಮನ್ನು ಕೇಳಿದಾಗ ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಇಂಟೀರಿಯರ್ ಆ್ಯಂಗಲ್ ಸಮ್ ಅಂತ ಕೇಳಿದಾಗ n-2 × 180. ಸೊ ಇಲ್ಲಿ n ಅನ್ನೋದು ನಂಬರ್ ಆಫ್ ಸೈಡ್. ಸೊ ಇಲ್ಲಿ ತ್ರಿಭುಜದ ಕೇಳಿದಾಗ ಇಲ್ಲಿ ತ್ರಿಭುಜ ಅಂದರೆ 3 ಸೈಡ್ ಇರ್ತಾವೆ. 3 ಸೈಡ್ ಅಂದರೆ 3 - 2 × 180 ಆಗುತ್ತೆ. 3ರಲ್ಲಿ 2 ಹೋತಂದ್ರೆ 1 × 180 ಅಂದ್ರೆ ತ್ರಿಭುಜದ ಆ್ಯಂಗಲ್ ಸಮ್ ಇಂಟೀರಿಯರ್ ಆ್ಯಂಗಲ್ ಸಮ್ ಎಷ್ಟಾಗಿರ್ತದೆ ಅಂದರೆ 180 ಡಿಗ್ರಿ ಆಗಿರ್ತದೆ. ಅದೇ ರೀತಿ ನಾವು ಸ್ಕ್ವೇರ್ ಅಂದ್ರೆ ಚೌಕಕ್ಕೆ 4 ಸೈಡ್ ಇರ್ತಾವೆ. ಆವಾಗ 4 - 2 × 180. 4 - 2 × 180 ಅಂದರೆ 4ರಲ್ಲಿ 2 ಹೋತಂದ್ರೆ 2 ಹೋಗ್ತದೆ. 2 × 180 ಅಂದರೆ ಇಲ್ಲಿ 360. ಚೌಕದ ಇಂಟೀರಿಯರ್ ಆ್ಯಂಗಲ್ ಸಮ್ ಎಷ್ಟು ಅಂದ್ರೆ 360 ಡಿಗ್ರಿ ಆಗ್ತದೆ. ಸೊ ಅದೇ ರೀತಿ ಇಲ್ಲಿ ಈ 360ಗೆ ಏನೈತಿ ಯಾವುದೇ ಒಂದು ಅದಕ್ಕೆ ಡಿವೈಡೆಡ್ ಬೈ n ಅಂದರೆ ಹೊಳ್ಳಿ ನಾವು ಎನ್ನಲ್ಲಿ ಏನೈತಿ ಇಲ್ಲಿ ನಾವು ಭಾಗಾಕಾರ ಮಾಡಿದಾಗ ಆ ಥರದ ಈಚ್ ಇಂಟೀರಿಯರ್ ಆ್ಯಂಗಲ್ ಸಿಗ್ತದೆ. ಯಾವಾಗಂದ್ರೆ ಅದೊಂದು ರೆಗ್ಯುಲರ್ ಪಾಲಿಗಾನ್ ಇರಬೇಕು. ಅವಾಗ ಮಾತ್ರ ನಮ್ಗೆ ಈಚ್ ಇಂಟೀರಿಯರ್ ಆ್ಯಂಗಲ್ ಸಮ್ಮನ್ನು ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್, ಟ್ರಯಾಂಗಲ್ ಈಸ್ ಅ ಪಾಲಿಗಾನ್ ವಿತ್ ಹೌ ಮೆನಿ ಸೈಡ್ಸ್. ಸೊ ಇಲ್ಲಿ ಟ್ರಯಾಂಗಲ್ ಅನ್ನೋದು
ಎಷ್ಟು ಸೈಡ್ಸನ್ನು ಹೊಂದಿರ್ತದೆ ಅಂದರೆ ಇಲ್ಲಿ 3 ಸೈಡನ್ನು ಹೊಂದಿರ್ತದೆ. ಸೊ ಇಲ್ಲಿ ನೋಡ್ಬೋದು, ಇದು ಒಂದು ಸೈಡು, 2 ಸೈಡು, ಇದು 3 ಸೈಡು. ಸೊ 3 ಸೈಡನ್ನು ಇಲ್ಲಿ ಟ್ರಯಾಂಗಲ್ ಹೊಂದಿರ್ತದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪಾಲಿಗಾನ್. ಸೊ ಇಲ್ಲಿ ಕೆಳಗೆ ಕೊಟ್ಟಿರೋರಲ್ಲಿ ಪಾಲಿಗಾನ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಸ್ಕ್ವೇರ್ ಅನ್ನೋದೊಂದು ಪಾಲಿಗಾನ್ ಆಗ್ತದೆ, ಈ ಪೆಂಟಾಗಾನ್ ಅನ್ನೋದು ಕೂಡ ಒಂದು ಪಾಲಿಗಾನ್ ಆಗ್ತದೆ, ಈ ಹೆಕ್ಸಾಗಾನ್ ಅನ್ನೋದು ಕೂಡ ಒಂದು ಪಾಲಿಗಾನ್ ಆಗ್ತದೆ. ಸೊ ಹಾಗಾಗಿ ಈ ಸರ್ಕಲ್ ಅನ್ನೋದು ಏನೈತಿ ಇದು ಪಾಲಿಗಾನ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಆನ್ಸರ ಸರ್ಕಲ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಸರ್ಕಲ್ ಈ ರೀತಿ ಇರ್ತದೆ, ನೋಡ್ಬೋದು ನೀವು. ನೆಕ್ಸ್ಟ್, ದ ಫಾರ್ಮುಲಾ ಫಾರ್ ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎನ್ ಸೈಡ್ ಪಾಲಿಗಾನ್. ಸೊ ಆಗ ಹೇಳಿದಂಗೆ ಏನೈತಿ, ಇಲ್ಲಿ ಇಂಟೀರಿಯರ್ ಆ್ಯಂಗಲ್ ಸಮ್ಮನ್ನು ಕೇಳಿದಾರು, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಕೇಳಿದಾರು. ಅವಾಗ n-2 ಇಂಟು 180. ಸೊ ಯಾವುದೋ ಒಂದು ಪಾಲಿಗಾನ್ದ ಇಂಟೀರಿಯರ್ ಆ್ಯಂಗಲ್ ಸಮ್ ಕಂಡುಹಿಡಿಬೇಕಂದ್ರೆ ಈ ಫಾರ್ಮುಲಾದಾಗ ಹಾಕಿ ನಾವು ಕಂಡುಹಿಡಿಬೋದು. ಎನ್ ಅಂದರೆ ಇಲ್ಲಿ ನಂಬರ್ ಆಫ್ ಸೈಡ್ಸ್ ಅನ್ನೋದು ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಅ ಪಾಲಿಗಾನ್ ವಿತ್ 10 ಸೈಡ್. ಸೊ 10 ಸೈಡ್ಗಳನ್ನ ಹೊಂದಿರುವಂಥ ಇಲ್ಲಿ ಒಂದು ಬಹುಭುಜಾಕೃತಿಯನ್ನು ಏನಂತ ಕರೀತಾರೆ, ಇಲ್ಲಿ ಡೆಕಾಗಾನ್ ಅಂತ ಇಲ್ಲಿ ಕರೀತಾರೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಡೆಕಾಗಾನ್ ಯಾವ ರೀತಿ ಇರ್ತದೆ ಅಂದರೆ ಇಲ್ಲಿ ನೋಡ್ಬೋದು ನೀವು, ಇದಕ್ಕೆ 12 ಸೈಡ ಇರ್ತಾವೆ. 3, 4, 5, 6, 7, 8, 9, 10. ಸೊ 10 ಸೈಡ್ ಇದ್ದದನ್ನು ಡೆಕಾಗಾನ್ ಅಂತ ಕರೀತಾರೆ. ನೆಕ್ಸ್ಟ್, ದ ನಂಬರ್ ಆಫ್ ಸೈಡ್ ಇನ್ ಹೆಪ್ಟಾಗಾನ್ ಈಸ್ ಅಂದರು. ಸೊ ಇಲ್ಲಿ ಹೆಪ್ಟಾಗಾನ್ ಅನ್ನೋದು 7 ಸೈಡನ್ನು ಹೊಂದಿರ್ತದೆ. ಸೊ ಹೆಪ್ಟಾಗಾನ ಈ ರೀತಿ ಬರೆದ್ರೂ ಕೂಡ ಅದು ಹೆಪ್ಟಾಗಾನ, ಈ ರೀತಿ ಬರೆದ್ರೂ ಕೂಡ ಅದು ಹೆಪ್ಟಾಗಾನ. ಸೊ ಒಟ್ಟು ಟೋಟಲಾಗಿ 7 ಸೈಡ್ ಇರಬೇಕು. 7 ಸೈಡ್ ಇದ್ದದನ್ನು ಹೆಪ್ಟಾಗಾನ್ ಅಂತ ಕರೀತಾರೆ. ಮತ್ತು ಇಲ್ಲಿ ನೋಡ್ಬೋದು, ಎಲ್ಲ ಸೈಡ್ಸ ಮತ್ತು ಆ್ಯಂಗಲ್ಸ್ ಸೇಮ್ ಇದ್ದು ಅಂದ್ರೆ ಅದನ್ನು ರೆಗ್ಯುಲರ್ ಹೆಪ್ಟಾಗಾನ್ ಅಂತ ಕರಿಬೋದು. ಎಲ್ಲ ಸೈಡ್ಸ ಮತ್ತು ಆ್ಯಂಗಲ್ಸ ಎಲ್ಲ ಡಿಫ್ರೆಂಟ್ ಇದ್ದು ಅಂದರೆ ಅದನ್ನು ರೆಗ್ಯುಲರ್ ಹೆಪ್ಟಾಗಾನ್ ಅಂತ ಕರಿಬೋದು. ಇಲ್ಲಿ ನೋಡ್ಬೋದು, ಇದು 180 ಡಿಗ್ರಿಗಿಂತ ಜಾಸ್ತಿ ಅದ 2 ಕೋನಗಳು. ಹಾಗಾಗಿ ಇದನ್ನು ಕಾನ್ಕೇವ್ ರೆಗ್ಯುಲರ್ ಹೆಪ್ಟಾಗಾನ್ ಅಂತ ಇಲ್ಲಿ ನಾವು ಕರಿಬೋದು. 180 ಡಿಗ್ರಿಗಿಂತ ಅಬೋ ಐತಿ, ಹಾಗಾಗಿ ಕಾನ್ಕೇವ್ ಹೆಪ್ಟಾಗಾನ್ ಇದಾಗಿದೆ. ನೆಕ್ಸ್ಟ್, ಅ ಕ್ವಾಡ್ರಿಲ್ಯಾಟ್ರಲ್ ವಿತ್ ಎಕ್ಸಾಕ್ಟ್ಲಿ 1 ಪೇರ್ ಆಫ್ ಪ್ಯಾರಲಲ್ ಸೈಡ್ ಈಸ್ ಕಾಲ್ಡ್ ಅಂದರು. ಸೊ ಎಕ್ಸಾಕ್ಟ್ಲಿ 1 ಪೇರ್ ಆಫ್ ಪ್ಯಾರಲಲ್ ಸೈಡ್ ಇದ್ದು ಅಂದ್ರೆ ಅದು ಕ್ವಾಡ್ರಿಲ್ಯಾಟ್ರಲ್ ಇತ್ತು, ಅದನ್ನು ಟ್ರಾಪಿಜಾಯ್ಡ್ ಅಂತ ಇಲ್ಲಿ ನಾವು ಕರಿಬೋದು. ಸೊ ಈ ರೀತಿ ಬರ್ತದೆ. ಸೊ ಇಲ್ಲಿ ಎ ಡಿ ಮತ್ತು ಬಿ ಸಿಗಳು ಪ್ಯಾರಲಲ್ ಆಗಿದಾವೆ. ಸೊ ಹಾಗಾಗಿ ಇದನ್ನು ಟ್ರಾಪಿಜಾಯ್ಡ್, ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ರೆಗ್ಯುಲರ್ ಪೆಂಟಾಗಾನ್ ಮೇಜರ್ಸ್ ಅಂದರು. ಸೊ ರೆಗ್ಯುಲರ್ ಪೆಂಟಾಗಾನ್ ಅದ ಎಕ್ಸ್ಟೀರಿಯರ್ ಆ್ಯಂಗಲ ಎಷ್ಟು ಇರ್ತದೆ ಅಂದ್ರೆ, ಯಾವುದೋ ಒಂದು ಪಾಲಿಗಾನ್ ಎಕ್ಸ್ಟೀರಿಯರ್ ಆ್ಯಂಗಲ 360 ಡಿಗ್ರಿನ ಇರ್ತದೆ. ಸೊ 360 ಡಿಗ್ರಿ ಇದ್ದಾಗ ನಮಗೆ 5 ಸೈಡ, ಇಲ್ಲಿ ಹೆಪ್ಟಾಗಾನ್ ಅನ್ನೋದು 5 ಸೈಡ. ಸೊ 360/5 ಮಾಡಿರಲ್ಲಿ 72 ಆಗುತ್ತೆ. ಸೊ ಪ್ರತಿಯೊಂದು ಇಲ್ಲಿ ಪೆಂಟಾಗಾನ 72 ಡಿಗ್ರಿ ಎಕ್ಸ್ಟೀರಿಯರ್ ಆ್ಯಂಗಲನ್ನು ಹೊಂದಿರ್ತದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಏನದ, ಇಲ್ಲಿ ಸ್ಕ್ವೇರ್ ಅದ, ಕ್ವಾಡ್ರಿಲ್ಯಾಟ್ರಲ್ಲ. ಸೊ ಇದೇನೈತಿ, ಇದು ಟೋಟಲ 360 ಡಿಗ್ರಿ ಇರ್ತದೆ, ಡಿವೈಡೆಡ್ ಬೈ ಸೈಡ್ 4 ಇರ್ತಾವೆ. ಇದಕ್ಕೆ 4 ಸೈಡ್ ಹೊಂದಿರ್ತದೆ. ಸೊ 4ರಲ್ಲಿ ಭಾಗಾಕಾರ ಮಾಡಿದಾಗ 4 4 9. ಸೊ ಪ್ರತಿಯೊಂದು 90 ಡಿಗ್ರಿ ಎಕ್ಸ್ಟೀರಿಯರ್ ಆ್ಯಂಗಲ್ ಇಲ್ಲಿ ಹೊಂದಿರ್ತದೆ, ನೋಡ್ಬೋದು. ಸೊ ಅದೇ ರೀತಿಲಿ ಹೆಕ್ಸಾಗಾನ್ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಇದೆಷ್ಟದ, 8 ಅದ. ಆಕ್ಟಾಗಾನ್ ಕೂಡ ನೋಡ್ಬೋದು. ನೆಕ್ಸ್ಟ್, ವಿಚ್ ಪಾಲಿಗಾನ್ ಹ್ಯಾಸ್ ಅ ಸೇಮ್ ನಂಬರ್ ಆಫ್ ಸೈಡ್ಸ್ ಆ್ಯಂಡ್ ಡಯಾಗೋನಲ್ಸ್. ಇಲ್ಲಿ ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವುದ ಸೇಮ್ ನಂಬರ್ಸ್ ಆಫ್ ಸೈಡ್ಸ್ ಮತ್ತು ಡಯಾಗೋನಲ್ಸನ್ನು ಹೊಂದಿದೆ ಅಂತ ಕೇಳಿದರು. ಸೊ ಇಲ್ಲಿ ಟ್ರಯಾಂಗಲನ್ನು ನೋಡಿದಾಗ ಟ್ರಯಾಂಗಲ್ಗೆ ಯಾವುದೇ ರೀತಿಯ ಡಯಾಗೋನಲ್ಸ್ ಇಲ್ಲಿ ಬರೋದಿಲ್ಲ. ಸೊ ನೆಕ್ಸ್ಟ್ ಈ ಕ್ವಾಡ್ರಿಲ್ಯಾಟ್ರಲ್. ಸೊ ಕ್ವಾಡ್ರಿಲ್ಯಾಟ್ರಲ್ ಹಾಕಿದಾಗ ನಾವು ಡಯಾಗೋನಲ್ಸನ್ನು ಯಾವ ರೀತಿ ಕಂಡು ಹಿಡಿಬೋದು ಅಂದರೆ n-2 ಇಂಟು 180 ಡಿವೈಡೆಡ್ ಬೈ
ಎನ್. ಸೊ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ 4 ಸೈಡ್ ಇರ್ತವೆ. 4 - 2 ಅಂದ್ರೆ 2 × 180 ಆಗುತ್ತೆ, ಡಿವೈಡೆಡ್ ಬೈ 4 ಆಗುತ್ತೆ. 2 ಒಂದ್ಲಿ 2 ಎರಡ್ಲಿ. ನೆಕ್ಸ್ಟ್ ಸಾರಿ ಇದು ಈ ರೀತಿ ಬರೋದಿಲ್ಲ ಫಾರ್ಮುಲಾ. ಒಂದು ಸೆಕೆಂಡ್. ಸೊ ಇಲ್ಲಿ ಫಾರ್ಮುಲಾ ಯಾವ ರೀತಿ ಬರ್ತದೆ ಅಂದ್ರೆ ನಂಬರ್ ಆಫ್ ಡಯಾಗೋನಲ್ಸ್ n × n - 3 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇಲ್ಲಿ n ಅನ್ನೋದು 4 ಸೈಡ, 4 × -3 ಅಂದ್ರೆ 1 ಉಳಿತದೆ, ಡಿವೈಡೆಡ್ ಬೈ 2. 2 ಒಂದ್ಲಿ 2 ಎರಡ್ಲಿ. ಸೊ ಇಲ್ಲಿ ಕ್ವಾಡ್ರಿಲ್ಯಾಟರಲ್ ಒಳಗೆ 2 ಏನೈತಿ ಇಲ್ಲಿ ಡಯಾಗೋನಲ್ಸ ಬರ್ತಾವೆ. ಸೊ ಇಲ್ಲಿ ಪೆಂಟಾಗೋನ್ ನೋಡಿದಾಗ ನಾವು, ಸೊ ಪೆಂಟಾಗೋನ್ ಮಾಡಿದಾಗ ಇಲ್ಲಿ 5 × 5 - 3 ಡಿವೈಡೆಡ್ ಬೈ 2 ಮಾಡಿದಾಗ ಇಲ್ಲಿ 5 × 5ರಲ್ಲಿ 3 ಹೋದರೆ 2 ಬರ್ತದೆ. ಸೊ 2 2 ಕ್ಯಾನ್ಸಲ್ ಆಗಿ ಇಲ್ಲಿ 5 ಬರ್ತದೆ. ಸೊ ಪೆಂಟಾಗೋನ್ ಅನ್ನೋದು 5 ಸೈಡ್ಸ ಮತ್ತು 5 ಡಯಾಗೋನಲ್ಸನ್ನು ಹೊಂದಿರ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಅ ಪಾಲಿಗಾನ್ ದ್ಯಾಟ್ ಈಸ್ ಬೋತ್ ಇಕ್ವಿಲ್ಯಾಟ್ರಲ್ ಆ್ಯಂಡ್ ಇಕ್ವಿಆಂಗ್ಯುಲರ್ ಈಸ್ ಕಾಲ್ಡ್ ಅಂದರು. ಸೊ ಇಕ್ವಿಲ್ಯಾಟ್ರಲ್ ಮತ್ತು ಇಕ್ವಿಆಂಗ್ಯುಲರ್ ಅಂದ್ರೆ ಆಲ್ ಸೈಡ್ಸ್ ಸೇಮ್ ಇರಬೇಕು, ಆಲ್ ಆ್ಯಂಗಲ್ಸ ಸೇಮ್ ಇರಬೇಕು, ಅವಾಗ ಇಕ್ವಿಲ್ಯಾಟ್ರಲ್ ಮತ್ತು ಇಕ್ವಿಆಂಗ್ಯುಲರ ಇರ್ತದೆ. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಆಲ್ ಆ್ಯಂಗಲ್ಸ ಆಲ್ ಸೈಡ್ಸ್ ಸೇಮ್ ಇದ್ದು ಅಂದರೆ ಅದೊಂದು ರೆಗ್ಯುಲರ್ ಪಾಲಿಗಾನ ಆಗಿರ್ತದೆ. ಸೊ ಇಲ್ಲಿ ನೋಡ್ಬೋದು 3 ಸೈಡ್ಸನ್ನು ಹೊಂದಿರುವಂಥ ಪಾಲಿಗಾನ. ಇಲ್ಲಿ 4 ಸೈಡ, 5 ಸೈಡ, 6 ಸೈಡ, 7 ಸೈಡ, 8 ಸೈಡ, 9 ಸೈಡ, 10 ಸೈಡ. ನೆಕ್ಸ್ಟ್, ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಹೆಪ್ಟಾಗಾನ್ ಅಂದರು. ಇಲ್ಲಿ ಇಂಟೀರಿಯರ್ ಆ್ಯಂಗಲ್ ಸಮ್ಮನ್ನು ಕೇಳಿದರು. ಇಂಟೀರಿಯರ್ ಆ್ಯಂಗಲ್ ಸಮ್ಮನ್ನು ಅಂದ್ರೆ n - 2 × 180. ಸೊ ಇಲ್ಲಿ n ಅನ್ನೋದು 7 ಸೈಡ, -2 × 180. ಇಲ್ಲಿ 5 × 180. 5 × 180 ಮಾಡಿದಾಗ ಇಲ್ಲಿ 900 ಆಗುತ್ತೆ. ಸೊ ಈಚ್ ಇಂಟೀರಿಯರ್ ಆ್ಯಂಗಲ್ 128.57 ಡಿಗ್ರಿ ಆಗಿರ್ತದೆ. ಟೋಟಲ್ ಇಲ್ಲಿ 900 ಡಿಗ್ರಿ ಆಗ್ತದೆ 7 ಸೈಡನ್ನು ಹೊಂದಿರುವಂಥ ಒಂದು ಪಾಲಿಗಾನ. ನೆಕ್ಸ್ಟ್ ಕ್ವಶನ್, ಅ ಪಾಲಿಗಾನ್ ವಿತ್ ಆಲ್ ಸೈಡ್ಸ್ ಈಕ್ವಲ್ ಬಟ್ ಆ್ಯಂಗಲ್ಸ್ ನಾಟ್ ನೆಸಸರಿ ಈಕ್ವಲ್ ಈಸ್ ಕಾಲ್ಡ್ ಅಂದರು. ಸೊ ಇಲ್ಲಿ ಆಲ್ ಸೈಡ್ಸ್ ಈಕ್ವಲ್ ಇರಬೇಕು, ಬಟ್ ಆ್ಯಂಗಲ್ ಈಕ್ವಲ್ ಇರ್ಲಿಕ್ಕೆ ನಡೀತದೆ. ಸೊ ಅದನ್ನು ಇಕ್ವಿಲ್ಯಾಟ್ರಲ್ ಅಂತ ಇಲ್ಲಿ ಕರೀತಾರೆ. ಒಂದು ವೇಳೆ ಆ್ಯಂಗಲ್ ಸೇಮ್ ಇದ್ದು ಬಾಹುಗಳ ಉದ್ದ ಅಂದ್ರೆ ಸೈಡ್ಸ್ ಜಾಸ್ತಿ ಕಮ್ಮಿ ಇದ್ದು ಅಂದರೆ ಅದನ್ನು ಇಕ್ವಿಆಂಗ್ಯುಲರ್ ಅಂತ ಕರೀತಾರೆ. ಇಲ್ಲಿ ಸೈಡ್ಸ್ ಇಕ್ವಲ್ದವು, ಹಾಗಾಗಿ ಇದನ್ನ ಇಕ್ವಿಲ್ಯಾಟ್ರಲ್ ಅಂತ ಕರೀತಾರೆ. ಸೊ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಇಲ್ಲಿ ಸೈಡ್ಸ ಈಕ್ವಲ್ ಆಗ್ಯಾವ. ನೆಕ್ಸ್ಟ್ ಕ್ವಶನ್, ಪಾಲಿಗಾನ್ ವಿತ್ 12 ಸೈಡ್, 12 ಸೈಡನ್ನು ಹೊಂದಿರುವಂಥ ಒಂದು ಪಾಲಿಗಾನ್ ಕೈಲಿ ಡೂಡೆಕಾಗಾನ್ ಅಂತ ಕರೀತಾರೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ 12 ಸೈಡನ್ನು ಹೊಂದಿದ ಇದನ್ನ ನೀವು ನೋಡ್ಬೋದು ಡಯಾಗ್ರಾಮ್ ಒಳಗೆ. ಸೊ ಇಲ್ಲಿಗೆ 20 ಕ್ವಶನ್ ಕಂಪ್ಲೀಟ. ಸೊ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮೆಂಬರ್ಶಿಪ್ಗಾಗಿ ಟೆಲಿಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ರೆ ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಹಾಗೆ ಕ್ಲಾಸ್ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸ್ರಿ. ಸೊ ಇಲ್ಲಿಗೆ ಕ್ಲಾಸನ್ನು ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.